ಮಾಡುವ ಎಲ್ಲ ಜಿನ ಭಜನ. ಜ್ವಾಲಮಾಲಾ .ನ್ಯೂಸ್ಗೆ ಸ್ವಾಗತ. ಸೆಪ್ಟೆಂಬರ್ 18, 2016 ನಡೆದ ವಲಯ 8 ಪದಾಧಿಕಾರಿಗಳ ನಿರ್ದೇಶಕರುಗಳ ಕಾರ್ಯಾಗಾರದಲ್ಲಿ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಅನಿತಾ ಸುರೇಂದ್ರ ಕುಮಾರ್ ರವರು ಪ್ರಪ್ರಥಮ ಬಾರಿಗೆ ತಮ್ಮ ಯೋಜನೆಯೊಂದನ್ನು ಪ್ರಕಟಗೊಳಿಸಿದರು. ಅದುವೇ ರಾಜ್ಯ ಮಟ್ಟದ ಜಿನಭಜನಾ ಸ್ಪರ್ಧೆ. ಅದರ ಉದ್ದೇಶ ಬಹಳ ಉನ್ನತವಾಗಿದ್ದು, ಈ ಮೂಲಕ ಜೈನ ಸಮಾಜವನ್ನು ಸಂಘಟಿಸಬೇಕು ಹಾಗೂ ನಶಿಸಿ ಹೋಗುತ್ತಿರುವ ಪ್ರಾಚೀನ ಜೈನ ಸಂಸ್ಕೃತಿಯ ಪದ್ಧತಿಯಾದ ಜಿನ ಭಜನೆಯನ್ನು ಮತ್ತೊಮ್ಮೆ ಜಾರಿಯಾಗಬೇಕೆಂಬುದಾಗಿದೆ. ಜೈನ್ ಮಿಲನ್ ಸಂಸ್ಥೆಯ ಮೂಲಕ ಪ್ರತಿ ಊರಿನಲ್ಲೂ ಜೈನ ಬಾಂಧವರು ಭಜನಾ ಮಂಡಳಿಗಳನ್ನು ಮಾಡಿ ಬಸದಿಗಳಲ್ಲಿ ಅದರ ಅಭ್ಯಾಸ ಮಾಡಿ ಮುಂದೆ ಪ್ರತಿ ದಿವಸ ಹಾಡುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂಬುದಾಗಿದೆ. ಅವರ ಈ ಉನ್ನತ ಮಟ್ಟದ ಯೋಜನೆಗೆ ರಾಜ್ಯದೆಲ್ಲೆಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ದೊರಕಿದೆ. ರಾಜ್ಯದ ಮಿಲನ್ನ ಎಲ್ಲ ಡಿವಿಷನ್ನವರು ಕೂಡ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮಕ್ಕಳಲ್ಲೂ ಕೂಡ ಜಿನ ಭಕ್ತಿ ಗೀತೆಗಳನ್ನು ಕಲಿಯುವ ಬಗ್ಗೆ ಆಸಕ್ತಿ ಮೂಡಿಸಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ 5 ವಿಭಾಗದಲ್ಲಿ ಸ್ಪರ್ಧೆ ನಡೆಯುತ್ತಿದ್ದು, 13/11/2016 ಮಂಗಳೂರು ವಿಭಾಗದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಅಲ್ಲಿನ ಸಮಾರಂಭದಲ್ಲಿ ವಲಯ 8ರ ಕಾರ್ಯಾಧ್ಯಕ್ಷರಾದ ವೀರ್ ಕೆ ಪ್ರಸನ್ನಕುಮಾರ್, ವೀರ್ ದಿಲೀಪ್ ಕುಮಾರ್, ಜಿತೇಶ್ ಜೈನ್, ದರ್ಶನ್ ಜೈನ್, ಪುಷ್ಪರಾಜ್ ಜೈನ್ ಇನ್ನೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ಅಲ್ಲಿನ ವಿಭಾಗದ 40 ಭಜನಾ ಮಂಡಳಿಗಳು ಭಾಗವಹಿಸಿದ್ದರು. 4 ಗುಂಪುಗಳನ್ನು ಅಂತಿಮ ಸುತ್ತಿಗೆ ಆಯ್ಕೆ ಮಾಡಲಾಯಿತು. ಹಾಗೆ 27/11/2016 ಧಾರವಾಡದಲ್ಲಿ ಅತಿ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ವಲಯ 8ರ ಅಧ್ಯಕ್ಷರಾದ ವೀರ್ ಅಜ್ಜಪ್ಪಾಜಿಯವರು, ಕಾರ್ಯದರ್ಶಿಗಳಾದ ಸುಮತಿ ಕುಮಾರ್ ರವರು ಹಾಗೂ ಇನ್ನೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ಇಲ್ಲಿನ ಸ್ಪರ್ಧೆಯಲ್ಲಿ 18 ಭಜನಾ ಮಂಡಳಿಗಳು ಭಾಗವಹಿಸಿದ್ದು, 4 ಗುಂಪುಗಳನ್ನು ಅಂತಿಮ ಸುತ್ತಿಗೆ ಪರಿಗಣಿಸಲಾಯಿತು. ಮುಂಬರುವ ಡಿಸೆಂಬರ್ 4 ದಾವಣಗೆರೆ ವಿಭಾಗದ ಸ್ಪರ್ಧೆಯನ್ನು ಶಿವಮೊಗ್ಗದಲ್ಲೂ, ಬೆಂಗಳೂರು ವಿಭಾಗದ ಸ್ಪರ್ಧೆಯನ್ನು ಬೆಂಗಳೂರಿನಲ್ಲೂ ಆಯೋಜಿಸಲಾಗಿದೆ. ಹಾಗೂ ಮೈಸೂರು ವಿಭಾಗದ ಸ್ಪರ್ಧೆಯನ್ನು ಡಿಸೆಂಬರ್ 25 ಮೈಸೂರಿನಲ್ಲಿ ನಡೆಸಲಾಗುವುದು. ಅವುಗಳ ವರದಿಯನ್ನು ಮುಂದಿನ ದಿನಗಳಲ್ಲಿ ವೀಕ್ಷಿಸಲಿದ್ದೀರಿ. ಅಂತಿಮ ಸುತ್ತಿನ ಸ್ಪರ್ಧೆಯನ್ನು 2017 ಜನವರಿ 7 ಮತ್ತು 8 ವೈಭವಯುತವಾಗಿ ನಡೆಸಲಾಗುತ್ತಿದ್ದು, ತಾರಾ ಬಳಗದವರ ಉಪಸ್ಥಿತಿಯೂ ಇರುತ್ತದೆಂದು ಅನಿತಾ ಸುರೇಂದ್ರ ಕುಮಾರ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಒಳ್ಳೆಯ ಕಾರ್ಯಗಳಿಗೆ ಮನಸ್ಸಿನೊಂದಿಗೆ ಯೋಜನೆಗಳ ಮುಖಾಂತರ ಕಾರ್ಯರೂಪಕ್ಕೆ ತರಬೇಕಾಗಿರುವುದು ಅವಶ್ಯ ಎಂಬ ವಿಚಾರವನ್ನು ಇಂತಹ ಒಳ್ಳೆಯ ಕೆಲಸಗಳು ನಿರೂಪಿಸುತ್ತವೆ. ಜಿನ ಭಜನಾ.